ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ನಿಮ್ಮ ಕೃಪಾ. ಇವತ್ತಿನ ವಿಷಯ ಏನು ಅಂದ್ರೆ ಭಾನುವಾರ ಫೆಬ್ರವರಿ 1ನೇ ತಾರೀಕು ರವಿ ಪುಷ್ಯ ಅಮೃತ ಯೋಗ ಅಂತಾನೆ ಹೇಳ್ತೀವಿ. ಅಂದ್ರೆ ಭಾನುವಾರದಂದು ಪುಷ್ಯ ನಕ್ಷತ್ರ ಬಂದಂತಹ ಸಂದರ್ಭದಲ್ಲಿ ನಮಗೆ ಅತ್ಯಂತವಾದಂತಹ ಶುಭಕರವಾದಂತಹ ಒಂದು ಮಂಗಳಕರವಾಗಿರುವಂತಹ ಒಂದು ಯೋಗವಾಗಿರುತ್ತೆ ಅಂತ ಹೇಳ್ತೀನಿ. ಹಾಗೇನೇನೆ ಯಾರಾದ್ರೂ ನನ್ನ ಚಾನೆಲ್ನ ಮೊದಲನೇ ಬಾರಿಗೆ ನೋಡ್ತಿದ್ರೆ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಯಾರಿಗಾದ್ರೂ ಮಾಂತ್ರಿಕ ಬಾಧೆ ಅಥವಾ ನಕಾರಾತ್ಮಕ ಶಕ್ತಿಗಳ ಸಮಸ್ಯೆ ಇತ್ತು ಅಂತಂದ ಸಂದರ್ಭದಲ್ಲಿ ಹಲವಾರು ಕಡೆ ಹೋಗಿ ಪ್ರಯೋಜನ ಆಗಿಲ್ಲ ಅಂತ ಹೇಳಿದಂತಹ ಸಂದರ್ಭದಲ್ಲಿ ನನ್ನ ವಾಟ್ಸಪ್ ಮುಖಾಂತರ ಅಪಾಯಿಂಟ್ಮೆಂಟ್ ತಗೊಳ್ಳಿ. ನನ್ನ ವಾಟ್ಸಪ್ ನಂಬರ್ ಬಂದು 7019806595ಗೆ ವಾಟ್ಸಪ್ ಮುಖಾಂತರ ಸಂಪರ್ಕ ಮಾಡಿ ಆನಂತರ ಕನ್ಸಲ್ಟೇಷನ್ಗೆ ನೀವು ಬರ್ಬೋದು ಅಂತ ಹೇಳ್ತೀನಿ. ಹಾಗೆ ಇವತ್ತಿನ ಟಾಪಿಕ್ ಏನು ಅಂದ್ರೆ ಭಾನುವಾರ ಫೆಬ್ರವರಿ ರವಿ ಪುಷ್ಯ ಯೋಗ ಅಂತ ಹೇಳ್ತೀವಿ. ಪುಷ್ಯ ನಕ್ಷತ್ರ ಬಂದಂತಹ ಸಂದರ್ಭದಲ್ಲಿ ಭಾನುವಾರವೇ ಆಗಿದ್ದಂತಹ ಸಂದರ್ಭದಲ್ಲಿ ನಾವು ರವಿ ಪುಷ್ಯ ಯೋಗ ಅಂತ ಹೇಳ್ತೀವಿ. ಇದು ತುಂಬಾ ಅಪರೂಪವಾದಂತಹ ಯೋಗ ಅಂತಾನೆ ಹೇಳ್ತೀವಿ. ಯಾಕಂದ್ರೆ ಇಂತಹ ಒಂದು ಯೋಗದಲ್ಲಿ ನಾವು ಯಾವುದೇ ಒಂದು ವಾಹನ ಖರೀದಿಗಾಗಿರ್ಬೋದು ಅಥವಾ ಚಿನ್ನಾಭರಣಗಳಾಗಿರ್ಬೋದು ಅಥವಾ ಯಾವುದೇ ಒಂದು ಸಕಾರಾತ್ಮಕವಾದಂತಹ ಕಾರ್ಯಗಳು ಅಥವಾ ಶುಭ ಕಾರ್ಯಗಳನ್ನ ಮಾಡ್ಲಿಕ್ಕೆ ಇದು ತುಂಬಾ ಒಳ್ಳೆಯದು. ಅದರ ಜೊತೆಗೆ ಈ ಸತಿ ಬರ್ತಾ ಇರೋದು ಮಾಘ ಮಾಸದ ಹುಣ್ಣಿಮೆಯ ದಿನ. ಸೊ ಇದು ಅತಿ ಹೆಚ್ಚಿನ ದೀರ್ಘಕಾಲದ ಒಂದು ನಿಮಗೆ ಲಾಭವನ್ನ ಸಮೇತ ನೀಡುತ್ತೆ ಅಂತ ಹೇಳ್ತೀನಿ. ಯಾಕಂದ್ರೆ ಇಂತಹ ಒಂದು ರವಿ ಪುಷ್ಯ ಯೋಗದಲ್ಲಿ ತುಂಬಾ ಮಹತ್ವರವಾದಂತಹ ಬದಲಾವಣೆಗಳು ನಿಮ್ಮ ಜೀವನದಲ್ಲಿ ಉಂಟಾಗುತ್ತೆ. ಯಾರಾದ್ರೂ ಹೊಸದಾಗಿ ಸಂಗೀತ ಕಲಿಬೇಕು ಅಂತಿದ್ರೆ ಅಥವಾ ಏನೋ ಒಂದು ಧ್ಯಾನದ ಅಥವಾ ಒಂದು ಚಿತ್ರಕಲೆ ಆಗಿರ್ಬೋದು, ಈ ತರ ನಾವೇನಾದ್ರೂ ಒಂದು ಸಾಧನೆ ಮಾಡ್ಬೇಕು ಅಂತಂದಂತ ಸಂದರ್ಭದಲ್ಲಿ ನೋಡಿ ಅಲ್ಲಿ ಚಂದ್ರ ಬಂದು ಸಂಪೂರ್ಣವಾಗಿ ಹುಣ್ಣಿಮೆಯ ಚಂದ್ರ ಆಗಿದೆ. ಇಂತಹ ಸಂದರ್ಭದಲ್ಲಿ ಎಲ್ಲರಿಗೂ ಒಂದು ಮನಸ್ಸಿನ ಸ್ಥಿತಿ ತುಂಬಾ ಚೆನ್ನಾಗಿ ಇರ್ಲಿಕ್ಕೆ, ನಮ್ಗೆ ಮನಸ್ಸು ಚೆನ್ನಾಗಿರ್ಬೇಕು ಅಂದ್ರೆ ಚಂದ್ರ ಹೇಗೆ ಕಾರಕನಾಗ್ತದೆ ನಮ್ಮ ಶಾಸ್ತ್ರದಲ್ಲಿ ಏಕೃತವಾಗಿರುವಂತಹ ಒಂದು ಧ್ಯಾನ ಆಗಿರ್ಬೋದು, ಒಂದು ಮಂತ್ರಗಳಾಗಿರ್ಬೋದು, ಒಂದು ಜಪ ತಪ ಅನುಷ್ಠಾನಗಳಾಗಿರ್ಬೋದು, ಅದರ ಜೊತೆಗೆ ನಮ್ಮ ಮನೆಯಲ್ಲಿ ಉಂಟಾಗುವಂತಹ ಒಂದು ಆರ್ಥಿಕ ಸಂಕಟಗಳಾಗಿರ್ಬೋದು ಅಥವಾ ಒಂದು ಮಾಂತ್ರಿಕ ಬಾಧೆಗಳಾಗಿರ್ಬೋದು, ಒಂದು ನಕಾರಾತ್ಮಕ ಶಕ್ತಿಗಳ ಸಮಸ್ಯೆಗಳಾಗಿರ್ಬೋದು, ಇವೆಲ್ಲದಕ್ಕೂ ಇಂತಹ ದಿನಗಳಲ್ಲಿ ಇಂತಹ ಒಂದು ಯೋಗ ಇರೋದ್ರಿಂದ ಖಂಡಿತವಾಗ್ಲೂ ನಾವು ನಮ್ಮ ಕುಲದೇವರ ಮುಖಾಂತರ ಪ್ರಾರ್ಥನೆಯನ್ನು ಮಾಡಿದ್ರೆ ಅಥವಾ ಕುಲದೇವರಿಗೆ ಕಾಣಿಕೆಯನ್ನು ಕಟ್ಟಿ ಇಟ್ಟಂತಹ ಸಂದರ್ಭದಲ್ಲಿ ಖಂಡಿತ ನಮಗೆ ಒಳ್ಳಿತಾಗುತ್ತೆ ಅಂತ ಹೇಳ್ತೀನಿ. ಯಾವಾಗ ನಾವು ಹೊಸ ಕೆಲಸ ಅಂತ ಹೇಳಿದೆ, ಹೊಸ ವ್ಯಾಪಾರ, ಒಂದು ಜ್ಞಾನಾರ್ಜನೆಗೆ ಅಥವಾ ನಾವು ಯಾವುದೋ ಒಂದು ಇನ್ವೆಸ್ಟ್ ಮಾಡ್ತಾ ಇದೀವಿ ಅಥವಾ ಒಂದು ಹೂಡಿಕೆಗಳು ಅಂತಂದ್ರೆ ಒಂದು ಇನ್ವೆಸ್ಟ್ಮೆಂಟ್ ಅಂತ ಹೇಳ್ತೀವಿ, ಅದನ್ನ ಪ್ರಾರಂಭ ಮಾಡಿದ್ರು ಖಂಡಿತ ನಿಮಗೆ ದ್ವಿಪಟ್ಟು ಆಗುತ್ತೆ, ಅಂದ್ರೆ ಶುಭವೇ ಉಂಟಾಗುತ್ತೆ ಅಂತ ಹೇಳ್ತೀನಿ. ಹಾಗೆ ನಿಮಗೆ ನೋಡ್ಬೋದು ಯಾವುದೋ ಒಂದು ಎಲೆಕ್ಟ್ರಾನಿಕ್ ವಸ್ತು ಆಗಿರ್ಬೋದು, ಒಂದು ಚಿನ್ನ ಬೆಳ್ಳಿ ವಾಹನ ಆಸ್ತಿ ಖರೀದಿಗಳು, ಆಸ್ತಿಗೆ ಮಾತುಕತೆಗಳಾಗಿರ್ಬೋದು, ಇವೆಲ್ಲವನ್ನ ನೀವು ಮಾಡ್ಕೋಬಹುದು. ಹಾಗೆ ಕೆಲವರು ವ್ಯಾಪಾರ ವರ್ಧಕಗಳು ವಸ್ತುಗಳ ಒಂದು ತಯಾರಿ ಆ ದಿನ ಮಾಡುವಂಥದ್ದು ಅಥವಾ ಮೊದಲನೇ ಸತಿ ವ್ಯಾಪಾರಕ್ಕೆ ಬೇಕಾಗಿರುವಂತಹ ವಸ್ತುಗಳನ್ನ ತರಿಸುವುದು ಖಂಡಿತವಾಗ್ಲೂ ಮಾಡ್ಬೋದು. ಹಾಗೆ ಎಷ್ಟೋ ಜನ ಒಂದು ತರಬೇತಿಯನ್ನು ತಗೋಬೇಕಾದ್ರೆ ಅಥವಾ ಒಂದು ಮಾಂತ್ರಿಕ ತರಬೇತಿ ಅಥವಾ ಒಂದು ಜ್ಯೋತಿಷ್ಯ ತರಬೇತಿ, ಈ ತರ ಎಲ್ಲವನ್ನು ಕಲೀಲಿಕ್ಕೆ ಸಮೇತ ಇದು ಒಂದು ಒಳ್ಳೆಯ ಅಭಿವೃದ್ಧಿಯಾಗಿರುವಂತಹ ಒಂದು ಯೋಗವನ್ನೇ ಕೊಡುತ್ತೆ ಅಂತ ಹೇಳ್ತೀನಿ. ಹಾಗೇನೇನೆ ಇಂತಹ ಸಂದರ್ಭದಲ್ಲಿ ನಾವು ಸಕಾರಾತ್ಮಕವಾದಂತಹ ಒಂದು ಫಲವನ್ನ ನೀಡುತ್ತೆ. ಹಾಗಾಗಿ ವಿವಾಹಕ್ಕೆ ಸಂಬಂಧ ಒಂದು ಬಿಟ್ಟು ಬೇರೆ ಎಲ್ಲವನ್ನ ಜ್ಞಾನ ವಿಜ್ಞಾನ ಸುಜ್ಞಾನ ಈ ತರ ವಿಚಾರಗಳಿಗೆ ಅಥವಾ ಖರೀದಿಗೆ ಅಥವಾ ಹೂಡಿಕೆಗೆ ಅತ್ಯಂತ ಶುಭ ಉಂಟಾಗುತ್ತೆ ಅಂತ ಹೇಳ್ತೀನಿ. ಇಂತಹ ಒಂದು ಯೋಗ ರವಿ ಪುಷ್ಯ ಯೋಗ ಭಾನುವಾರದ ಫೆಬ್ರವರಿ 1ನೇ ತಾರೀಕು ಬಂದಿರೋದ್ರಿಂದ ಖಂಡಿತವಾಗ್ಲೂ ಇದಕ್ಕೆ ಸಂಬಂಧಪಟ್ಟ ಒಂದು ನೀವು ಪರಿಹಾರಗಳನ್ನ ನೀವು ಮಾಡ್ಕೊಂಡ್ರೆ ಖಂಡಿತ ಒಳ್ಳೇದಾಗುತ್ತೆ. ಅದರ ಜೊತೆಗೆ ಇನ್ನೊಂದೇನಂದ್ರೆ ಈಗ ಇವತ್ತು 1ನೇ ತಾರೀಕು ಹುಣ್ಣಿಮೆ ಬಂದಿದೆ, ಮುಂದಿನ ತಿಂಗಳು ಹುಣ್ಣಿಮೆಯಲ್ಲೂ ಸಮೇತ ನೀವು ನಿಮ್ಮ ಯಾವ ಸಂಕಷ್ಟಗಳು ಇದೆ ಆ ಸಂಕಷ್ಟಗಳಿಗೆ ಪರಿಹಾರವಾಗಿ ಅವತ್ತಿನ ದಿನವೂ ಕೂತ್ಕೊಂಡು ನೀವು ಜಪ ತಪ ಅನುಷ್ಠಾನಗಳನ್ನ ಮಾಡಿಕೊಂಡು ನಿಮ್ಮ ಕುಲದೇವರ ಆರಾಧನೆ, ನಿಮ್ಮ ಮನೆ ದೇವರ ಆರಾಧನೆ, ನಿಮ್ಮ ಇಷ್ಟ ದೇವರ ಆರಾಧನೆಯನ್ನ ಮಾಡಿ, ಹಾಗೆ ಆ ದಿನದಂದು ನೀವು ದೇವಿಯ ಕ್ಷೇತ್ರಗಳಿಗೆ ಭೇಟಿ ಕೊಡೋದ್ರಿಂದ ಖಂಡಿತವಾಗ್ಲೂ ನಿಮಗೆ ಸಮಸ್ತ ಕಷ್ಟಗಳು ಇದ್ದಂತ ಸಂದರ್ಭ ನಿವಾರಣೆಗೆ ದಾರಿಯಾಗುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತೀನಿ. ಯಾರಿಗಾದ್ರೆ ಮಾಂತ್ರಿಕ ಬಾಧೆ ನಕಾರಾತ್ಮಕ ಶಕ್ತಿಗಳ ಸಮಸ್ಯೆ ಇತ್ತು ಅಂತಂದ್ರೆ ಖಂಡಿತ ವಾಟ್ಸಪ್ ಮುಖಾಂತರ ಅಪಾಯಿಂಟ್ಮೆಂಟ್ ತಗೊಂಡು ಬಂದು ಪರಿಹಾರಕ್ಕೆ ದಾರಿ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತೀನಿ. ಮತ್ತೊಮ್ಮೆ ಧನ್ಯವಾದಗಳು.